ಹರಿಹರ ಪಂಚಮಸಾಲಿ ಪೀಠದಲ್ಲಿ ಕಳೆದ ಹಲವು ದಿನಗಳಿಂದಲೂ ಕೂಡ ಜಟಾಪಟಿ ನಡೀತಾ ಇದೆ. ಇವತ್ತಂತೂ ಮಠದ ಮುಂದೆ ಬಹಳ ದೊಡ್ಡ ಹೈಡ್ರಾಮಾ ನಡೀತು. ಅದಾದ ನಂತರ ನಿಷೇಧಾಜ್ಞೆ ಹಾಕಲಾಗಿತ್ತು ಸಂಜೆ 5 ಗಂಟೆ ತನಕ. ಈಗಲೂ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಮಠದ ಆವರಣದಲ್ಲಿ ಗೇಟ್ ಓಪನ್ ಆಗ್ತಾ ಇದ್ದಂತೆಯೇ ಭಕ್ತರು ನುಗ್ಗಿದ್ದಾರೆ. ಹರಿಹರ ಪೀಠದಲ್ಲಿ ಆಗ್ತಾ ಇರೋ ಭಾರಿ ಬೆಳವಣಿಗೆ ಇದು. ಮಠದ ಗೇಟ್ ಓಪನ್ ಆಗ್ತಾ ಇದ್ದಂತೆ ಭಕ್ತರು ನುಗ್ಗಿದ್ದಾರೆ. ತಂಡೋಪತಂಡವಾಗಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಉಚ್ಚಾಟನೆ ನಿರ್ಧಾರ ಕೈಗೊಂಡ ಟ್ರಸ್ಟಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಇದು ಮಠದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಗೇಟ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಸ್ವಾಮೀಜಿ ಒಳಗಡೆ ಹೋಗೋದಕ್ಕೂ ಕೂಡ ಪೊಲೀಸರು ತಡೆದರು. ಯಾಕಂದ್ರೆ ಟ್ರಸ್ಟಿಗಳು ನಿರ್ಧಾರ ತಗೊಂಡಿದ್ರು, ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡಿದ್ರು. ಕೊನೆಗೆ ಅಲ್ಲಿರೋ ಭಕ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಫೈನಲಿ ಪೊಲೀಸರು ಗೇಟ್ ಅನ್ನ ಓಪನ್ ಮಾಡಿದ್ರು. ಅದಾದ ನಂತರ ಮತ್ತೆ ಗೇಟ್ ಕ್ಲೋಸ್ ಆಗಿತ್ತು. ಈಗ ಗೇಟ್ ಓಪನ್ ಮಾಡ್ತಾ ಇದ್ದಂತೆ ಭಕ್ತರು ನುಗ್ಗಿದ್ದಾರೆ. ಉಚ್ಚಾಟನೆಯ ನಿರ್ಧಾರ ತಗೊಂಡಂತಹ ಟ್ರಸ್ಟಿಗಳ ಬಗ್ಗೆ ಭಕ್ತರಿಗೆ ಆಕ್ರೋಶ ಇದೆ. ಮಠದಲ್ಲಿ ಪದೇ ಪದೇ ಇಂಥದ್ದೇ ಬೆಳವಣಿಗೆ ನಡೀತಾ ಇದೆ. 8 ವರ್ಷದ ಹಿಂದೆ ಇದ್ದಂತ ಸ್ವಾಮೀಜಿಯನ್ನು ಕೂಡ ಇದೇ ತರ ನಡೆಸ್ಕೊಂಡಿದ್ರು. ಈಗಲೂ ಈ ಸ್ವಾಮೀಜಿಯನ್ನ ಇದೇ ತರ ನಡೆಸ್ಕೊಂಡಿದ್ದಾರೆ ಅಂತ ಆಕ್ರೋಶ ಭಕ್ತರಿಗೆ. ತಾವು ನೋಡ್ತಾ ಇರ್ಬೋದು, ಪೊಲೀಸರ ಜೊತೆ ಸ್ವಾಮೀಜಿ ಜೊತೆ ಪೊಲೀಸರು ಒಂದು ಮಾತಿನ ಚಕಮಕಿ ಈಗಾಗಲೇ ಜೋರಾಗಿರೋದಂದ್ರೆ ಭಕ್ತರು ಹೊರಗಿದ್ರು. ಅವ್ರನ್ನ ಒಳಗೆ ಕರ್ತರಬೇಕಂತೇಳಿ ಗೇಟ್ ಬಾಗಿಲು ಸ್ವತಃ ತೆಗೆದು ಸ್ವಾಮೀಜಿ ಅವರು ಭಕ್ತರನ್ನ ಒಳಗೆ ಕರ್ಕೊಂಬರೋಕೆ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಸಾಕಷ್ಟು ನುಗ್ಗಲಾಗುತ್ತೆ. ಸ್ವಾಮೀಜಿಯವ್ರನ್ನ ನೂಕುವಂಥ ಕೆಲಸವನ್ನ ಮಾಡ್ತಾರೆ. ಈಗ ತಾವು ದೃಷ್ಟಿ ಗಮನಿಸ್ತಾ ಇರ್ಬೋದು, ಪೊಲೀಸ್ ಮತ್ತು ಸ್ವಾಮೀಜಿ ನಡುವೆ ಮಾತಿನ ಚಕಮಕಿ ಆಗ್ತಿರುವಂಥದ್ದು. ತಾರೀಕು 13ನೇ ತಾರೀಕು 4ನೇ ತಿಂಗಳು 2026 ಇವತ್ತು ಈ ದಿನ ಶುಭಗಳಿಗೆ ಅಂತ ನಾನು ಭಾವಿಸಿದ್ದೇನೆ. ಸಮಾಜ ಕಟ್ಟಲಿಕ್ಕೆ ಪ್ರೇರಣೆಯಾಗಿರ್ತಕ್ಕಂಥ, ಸಮಾಜಕ್ಕೆ ಆರೋಗ್ಯ ದಾನವನ್ನು ಕೊಟ್ಟಿರ್ತಕ್ಕಂಥ ಎಚ್ ಶಿವಪ್ಪಜಿ ಅವ್ರನ್ನ ಈ ಭಾಗದ ಜನಪ್ರಿಯ ಮಾಜಿ ಶಾಸಕರು, ಆತ್ಮೀಯ ಸೋದರ ಇದ್ದಂತ ಎಚ್ ಶಿವಶಂಕರಣ್ಣ ಇವತ್ತು ಬಲಗಾಲಿಟ್ಟು ಇವತ್ತು ಮಠಕ್ಕೆ ಬಂದ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ಅವ್ರನ್ನ ಬಹಳ ಭಕ್ತಿಪೂರ್ಣವಾಗಿ ಅವರನ್ನ ತುಂಬದಿಂದ ಸ್ವಾಗತ ವಹಿಸ್ತೇನೆ. ಸ್ವಾಗತ ಸುಸ್ವಾಗತ. ಹಿರಿಯರೇ ಹಾಗೂ ತಾಯಂದಿರೇ, ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಒಂದು ಕಿತ್ತೂರು ಕೋಟೆಯನ್ನ ಹೇಗೆ ಕಾಯಲಿಕ್ಕೆ ಸೈನಿಕರು ನಿಂತಿದ್ರೆ ಹಾಗೆ ಈ ಮಠವನ್ನು ಕಾಯಲಿಕ್ಕೆ ನಿಂತಿರ್ತಕ್ಕಂಥ ತಮ್ಮೆಲ್ಲ ಸೇನಾನಿಗಳಿಗೂ ಕೂಡ ನಾನು ಸ್ವಾಗತ. ಬಂಧುಗಳೇ, ನಾವೆಲ್ಲ ಇತಿಹಾಸವನ್ನು ಕೇಳಿದ್ದೀವಿ, ಇತಿಹಾಸವನ್ನು ಓದಿದ್ದೀವಿ. ಏನಂತ ರಾಮ ಲಕ್ಷ್ಮಣ ವನವಾಸಕ್ಕೆ ಹೋದ್ರು ಎಷ್ಟು 14 ವರ್ಷ ಅಂತೇಳಿ. ಆದ್ರೆ ಅಯೋಧ್ಯೆಯಲ್ಲಿ ಕಳೆಗುಂದಿತ್ತು. ಅಯೋಧ್ಯೆ ರಾಜ ಇನ್ನೇನು ರಾಮ ಲಕ್ಷ್ಮಣ ವಾಪಸ್ ಬರ್ತಾರಿಲ್ಲ ಅಂತ ಗೊತ್ತಿರಲಿಲ್ಲ. ಆ ಸಂದರ್ಭ ಇತ್ತು. ಇವತ್ತು 18 ವರ್ಷದ ನಂತರ ಮತ್ತೆ ರಾಮ ಲಕ್ಷ್ಮಣರು ವಾಪಸ್ ಈ ಅಯೋಧ್ಯೆಗೆ ಇವತ್ತು ಕಳೆಗಟ್ಟಿದೆ. ನಮ್ಮ ಮುಖದಲ್ಲಿ ಇರ್ತಕ್ಕಂಥ ಈ ಮಂದಹಾಸಕ್ಕೆ ಕಾರಣರಾಗಿರ್ತಕ್ಕಂಥ ಎಚ್ ಶಿವಶಂಕರಣ್ಣವರಾಗಿರ್ಬೋದು, ವಿಜಯ ಅಜಯ್ ಕುಮಾರ್ ಅಣ್ಣವರಾಗಿರ್ಬೋದು, ಇವರನ್ನ ಇನ್ನು ಮುಂದೆ ಯಾರ್ಯಾರು ರಾವಣಾಸುರರು ಇವರಿಲ್ದಾಗ ಅಯೋಧ್ಯೆಯನ್ನ ಕೊಳ್ಳೆ ಹೊಡಿತಿದ್ರಲ್ಲ, ಇವತ್ತು ರಾಮ ಲಕ್ಷ್ಮಣರು ಬಂದಿದ್ದಾರೆ. ನಿಮಗೇನಾದ್ರು ತಾಕತ್ತಿದ್ರೆ, ನಿಮಗೇನಾದ್ರು ದಮ್ ಇದ್ರೆ, ಏನು ಧರ್ಮದರ್ಶಿಗಳು ಎಷ್ಟೊಂದು ಸೆಕ್ಯೂರಿಟಿ ತಗೊಂಡು ಏನು ನಿಮ್ಮ ಅಂಗಡಿಗೆ ಬಂದ ಕರಿಂದ ನಾವೇನು ಲೂಟಿ ಮಾಡಿದ್ವ, ನಿಮ್ಮ ಅಂಗಡಿಗೆ ಬಂದೇನು ರೊಕ್ಕ ಕೇಳಿದ್ವ, ನಮ್ಮ ರೊಕ್ಕ ತಗೊಂಡು ನೀವು ಲೂಟಿ ಮಾಡಿ ಜಿಲ್ಲಾಕ್ಕೊಂದೊಂದು ಅಂಗಡಿ ಕಟ್ಕೊಂಡು ಇಲ್ಲಿ ಬಂದು ಮಠಕ್ಕೆ ಬೀಗ ಹಾಕಿರ್ಲ. ಯಾರು ರೊಕ್ಕ ನಮ್ಮ ರೊಕ್ಕ ತಗೊಂಡು ಕರಿಂದ ನಮ್ಮ ಮಠಕ್ಕೆ ಬೀಗ ಹಾಕ್ತಿರಲ್ಲ, ನೀವ್ಯಾವ್ರಿ ಗಂಡಸರು? ಇಲ್ಲಿ ಕುಳಿತಾರ ನೋಡಿ ಇವರೆಲ್ಲ ಗಂಡಸರು. ನೀವು ಮನೆಯಲ್ಲಿ ಕುತ್ಕೊಂಡು ಪೊಲೀಸ್ ಸೆಕ್ಯೂರಿಟಿ ಇದಾವ, ಬಸ್ನಾಗ ಬಂದ ಒಳಗೆ ಕೂತಲ್ಲ ಎಲ್ಲೋ ಮೀಟಿಂಗ್ ಮಾಡಿರ್ತ. ಅವ್ರು ಮಾತಾಡಂಗಿಲ್ಲ, ಬೇರೆದವ್ರು ಮಾತಾಡ್ಸು. ಯಾಕಂದ್ರೆ ಅವ್ರು ಮಾತಾಡಿದ್ರೆ ಮತ್ತೆ ಮುತ್ತುದಿರ್ತಾವ. ನೀವೆಲ್ಲ ಕುಡಿಸಿ ಅಲ್ಲಿ ತೋರ್ಸಿರ್ಲ ಹೋಗೋತ್ನಾಗ ಅವ್ರಿಗೆ ಟಾಟಾ ಮಾಡಿ ಟಾಟಾ ಮಾಡಿದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಈಗೇನಾಗ್ತಾ ಇದೆ ಮಠದ ಆವರಣದಲ್ಲಿ?
ಈಗ ಈಗ ಮಠದ ಆವರಣದಲ್ಲಿ ಭಕ್ತರು ಆಗಮಿಸಿದ್ದಾರೆ. ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿತ್ತು ಬೆಳಿಗ್ಗೆಯಿಂದಲೂ ಸಹ. ನಿಷೇಧಾಜ್ಞೆ ತೆರವು ಬೆನ್ನಲ್ಲೇ ಮಠಕ್ಕೆ ಈಗ ಭಕ್ತರು ಆಗಮಿಸಿರುವಂತದ್ದು. ವಚನಾನಂದ ಸ್ವಾಮೀಜಿ ಅವರನ್ನ ಟ್ರಸ್ಟಿಗಳು ಸಭೆಯನ್ನ ನಡೆಸಿ, 10 ಟ್ರಸ್ಟಿಗಳಲ್ಲಿ 12 ಟ್ರಸ್ಟಿಗಳು ಸಭೆಯನ್ನ ನಡೆಸಿ ಅವರನ್ನ ಮಠದಿಂದ ನಾವು ಪದಚ್ಯುತಿ ಮಾಡಿದ್ದೀವಿ ಎಂಬ ಮಾಧ್ಯಮ ಹೇಳಿಕೆಯನ್ನ ನೀಡಿದ್ರು. ಇದಾದ ಬಳಿಕ ಸಾಕಷ್ಟು ಜನ ಭಕ್ತರು ಮಠದ ಹೊರಗೆ ಜಮಾವಣೆಗೊಂಡಿದ್ರು. ಆದ್ರೆ ನಿಷೇಧಾಜ್ಞೆ ಇರುವ ಹಿನ್ನೆಲೆಯಲ್ಲಿ ಯಾರಿಗೂ ಸಹ ಒಳಗೆ ಅವಕಾಶವನ್ನ ಪೊಲೀಸರು ನೀಡಿರಲಿಲ್ಲ. ಈಗ ನಿಷೇಧಾಜ್ಞೆ ತೆರವು ಬೆನ್ನಲ್ಲೇ ಮಠಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಜೆಡಿಎಸ್ ಮಾಜಿ ಶಾಸಕರಾದಂತಹ ಎಚ್.ಎಸ್. ಶಿವಶಂಕರ್, ಬಿಜೆಪಿ ಮುಖಂಡರಾದಂತಹ ಬಿ.ಜಿ. ಅಜಯ್ ಕುಮಾರ್, ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪ ಮತ್ತು ಮಠದ ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಹಲವು ಮುಖಂಡರು ಆಗಮಿಸಿದ್ದಾರೆ. ಈಗ ಭಕ್ತರನ್ನು ಉದ್ದೇಶಿಸಿ ಮಾತುಕತೆಯನ್ನ ನಡೆಸ್ತಾರೆ. ಮಠದಲ್ಲಿರುವಂತಹ ಸ್ವಾಮೀಜಿ ಅವರು ತಮ್ಮ ನಿವಾಸವನ್ನ ಖಾಲಿ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಟ್ರಸ್ಟಿಗಳು ಹೇಳಿರುವಂತದ್ದು. ಹೀಗಾಗಿ ಮಠ ಈ ಮುಂದಿನ ಶ್ರೀಗಳು ಮುಂದಿನ ನಡೆಯನ್ನ ಏನ್ ತೆಗೆದುಕೊಳ್ಬೇಕು ಅದನ್ನ ಭಕ್ತರು ತೆಗೆದುಕೊಳ್ತಾರೆ. ನಾನು ಭಕ್ತರು ಮತ್ತು ಮುಖಂಡರ ಸಭೆಯನ್ನೇ ಮಾಡ್ತೀನಿ ಅಂತ ವಚನಾನಂದ ಸ್ವಾಮೀಜಿ ಅವರು ಹೇಳಿದ್ರು. ಅದರಂತೆ ಈಗ ವಚನಾನಂದ ಸ್ವಾಮಿ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ, ಭಕ್ತರ ಸಭೆ ನಡೀತಾ ಇದೆ. ಈ ಸಭೆ ಬಳಿಕ ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಕಾನೂನು ಹೋರಾಟವನ್ನ ಏನಾದ್ರು ಮಾಡ್ತಾರ, ಮುಂದಿನ ನಡೆ ಏನು ನಿರ್ಧಾರ ತೆಗೆದುಕೊಳ್ತಾರೆ ನೋಡ್ಬೇಕಾಗಿದೆ ಶ್ವೇತಾ. ಓಕೆ, ಈಗ ಭಕ್ತರ ಒಪಿನಿಯನ್ ಏನಿದೆ ಈ ಟ್ರಸ್ಟಿ ಮತ್ತು ಸ್ವಾಮೀಜಿಗಳ ನಡುವಿನ ಈ ತಿಕ್ಕಾಟದಲ್ಲಿ ಭಕ್ತರು ಏನ್ ಹೇಳ್ತಾ ಇದ್ದಾರೆ, ಮತ್ತೊಂದ್ ಕಡೆ ಸಮುದಾಯದ ಒಪಿನಿಯನ್ ಏನು ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗತ್ತೆ. ಯಾಕಂದ್ರೆ ಈ ಹಿಂದೆ ಇದ್ದಂತ ಸ್ವಾಮೀಜಿಯನ್ನು ಕೂಡ ಇದೇ ತರ ನಡೆಸ್ಕೊಂಡಿದ್ರು ಮಠದಲ್ಲಿ. ಇದೇ ತರ ರಿಪೀಟೆಡ್ಲಿ ಆಗ್ತಾ ಇದ್ರೆ ಸಮುದಾಯಕ್ಕೆ, ಸಮಾಜಕ್ಕೆ ಏನ್ ಸಂದೇಶ ಹೋಗುತ್ತೆ ಅನ್ನೋದು ಕೂಡ ಭಕ್ತರ ಮಾತಾಗಿತ್ತು. ನಿಜಕ್ಕೂ ಅಂದ್ರೆ ಈಗ 2008ರಂದು ಏನು ಈ ಪೀಠ ಸ್ಥಾಪನೆ ಆಯ್ತು, 2008ರಿಂದ ಪೀಠ ಸ್ಥಾಪನೆ ಆದಾಗಿನಿಂದಲೂ ಸಹ ಟ್ರಸ್ಟಿಗಳ ಮಧ್ಯೆ ಒಂದ್ ರೀತಿ ವಿವಾದ ಇರುವಂತದ್ದು. ಅಂದ್ರೆ ಕಳೆದ ಬಾರಿ 2008ರಲ್ಲಿ ಏನು ನೇಮಕಗೊಂಡಂತ ಸಿದ್ದಲಿಂಗ ಸ್ವಾಮೀಜಿ ಅವರನ್ನ ಇದೇ ರೀತಿ ಟ್ರಸ್ಟಿಗಳು ಸಭೆಯನ್ನ ನಡೆಸಿ ಒಂದು ಉಚ್ಚಾಟನೆಯನ್ನ ಮಾಡಿದ್ರು. ಅವರ ಮೇಲೂ ಸಹ ಒಂದಿಷ್ಟು ಗಂಭೀರ ಆರೋಪಗಳನ್ನ ಹೊರಿಸಿ ಉಚ್ಚಾಟನೆ ಮಾಡಲಾಗಿತ್ತು. ಕಳೆದ ಬಾರಿ ನೀವು ಸಕ್ಸಸ್ ಆದ್ರೆ ಈ ಬಾರಿ ನಾವು ನಿಮ್ಮನ್ನ ಸಕ್ಸಸ್ 12 ಟ್ರಸ್ಟಿಗಳ ಮೇಲೆ ಈ ಮಠ ನಡೆಯಲ್ಲ. ಮಠಕ್ಕೆ ಲಕ್ಷಾಂತರ ಭಕ್ತರು ದೇಣಿಗೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರದಿಂದ ಅನುದಾನ ಬಂದಿದೆ. ಆ ಅನುದಾನ ಮತ್ತು ಮಠದ ಭಕ್ತರು ನೀಡಿದಂತಹ ದೇಣಿಗೆ ದುರ್ಬಳಕೆಯಾಗಿದೆ ಎಂಬ ಆರೋಪವಿದೆ. ಹೀಗಾಗಿ ಆ ಎಲ್ಲ ಲೆಕ್ಕ ಪತ್ರವನ್ನ ಲೆಕ್ಕ ಕೊಡಿ ಅಂತ ನಾವು ಚಳವಳಿಯನ್ನ ಆರಂಭಿಸಿದ್ರಿ. ನೀವು ಅದನ್ನ ಡೈವರ್ಟ್ ಮಾಡಲು ಈಗ ಶ್ರೀಗಳನ್ನ, ಸ್ವಾಮೀಜಿ ಅವರನ್ನ ಉಚ್ಚಾಟನೆ ಮಾಡ್ತೀವಿ, ಅವರನ್ನ ಪದಚ್ಯುತಿ ಮಾಡ್ತೀವಿ ಅಂದ್ರೆ ನಾವು ಒಪ್ಪಲ್ಲ. ಶ್ರೀಗಳನ್ನ ಯಾವುದೇ ಕಾರಣಕ್ಕೂ ನಾವು ಪದಚ್ಯುತಿ ಮಾಡಲೂ ಸಹ ಬಿಡಲ್ಲ ಅಂತ ಈಗ ಭಕ್ತರು ಹೇಳ್ತಾ ಇದಾರೆ. ಭಕ್ತರನ್ನು ಉದ್ದೇಶಿಸಿ ಮಾಜಿ ಶಾಸಕರು ಆಮೇಲೆ ವಿಧಾನ ಪರಿಷತ್ ಸದಸ್ಯರಂತ ಸೋಮಣ್ಣ ಬೇವಿನಮರದಾಗಿರ್ಬೋದು, ಸಾಕಷ್ಟು ಮುಖಂಡರು ಸಹ ಪಂಚಮಸಾಲಿ ಮುಖಂಡರು ಮಠಕ್ಕೆ ಆಗಮಿಸಿದ್ದಾರೆ. ಶ್ರೀಗಳಿಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಶ್ರೀಗಳಿಗೆ ನಾವು ಇದೀವಿ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಈಗ ಈ ಟ್ರಸ್ಟಿಗಳು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾವು ಬಯಲ ಪ್ರಕಾರ ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಿ. ಶ್ರೀಗಳ ಆಚಾರ ವಿಚಾರ ಮತ್ತು ಶ್ರೀಗಳು ಶ್ವಾಸಗುರು ಸಂಸ್ಥೆಯನ್ನ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ರು, ಅದನ್ನ ನಡೆಸ್ತಾ ಇದ್ರು. ಮತ್ತೆ ಈ ಮಠಕ್ಕೆ ಸರಿಯಾಗಿ ಬರ್ತಾ ಇರಲಿಲ್ಲ. ಹೀಗಾಗಿ ಅವರನ್ನ ಮಾರ್ಚ್ 24ರಿಂದ ಅವರಿಗೆ ಗಡುವನ್ನ ನೀಡಿದ್ವಿ. ಮಾರ್ಚ್ 24ರಿಂದ ನಾವು ಸಭೆಯನ್ನ ಮಾಡ್ಬೇಕಂತ ಹೇಳಿದ್ವಿ. ಆದ್ರೆ ಉಪಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಪೊಲೀಸರು ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ನಾವು ನಮ್ಮ ಸಭೆಯನ್ನ ಮುಂದೂಡಿದ್ವಿ. ಇಂದು ನಾವು ಸಭೆಯನ್ನ ನಡೆಸಿ ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಿ ಅಂತ ಟ್ರಸ್ಟಿಗಳು ಹೇಳ್ತಾ ಇದ್ರೆ, ಟ್ರಸ್ಟಿಗಳ ನಿರ್ಧಾರದ ವಿರುದ್ಧ ಭಕ್ತರು ಸಿಡಿದಿದ್ದಾರೆ. ವಚನಾನಂದ ಪರ ನಿಂತಹ ಭಕ್ತರು ಸಿಡಿದಿದ್ದು ಅವರ ಪರವಾಗಿ ನಾವು ಇದೀವಿ ಎಂಬ ಮಾತನ್ನು ಸಹ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಈಗ ಲೆಕ್ಕ ಕೊಡಿ ಅಂತ ನಾವೇನು ಅಭಿಯಾನ ಶುರು ಮಾಡಿದೀವಿ. ಈ ಮಠದ ಹಣ ದುರ್ಬಳಕೆಯಾಗಿದೆ ಎಂಬ ಆರೋಪವಿದೆ. ಸರ್ಕಾರ ನೀಡಿದಂತಹ 15 ಕೋಟಿಗೂ ಹೆಚ್ಚು ಅನುದಾನ ಮತ್ತು ಮಠದ ಭಕ್ತರು ನೀಡಿದಂತಹ ದೇಣಿಗೆ ಇವೆಲ್ಲವೂ ಸಹ ದುರ್ಬಳಕೆ ಆಗಿರುವಂತದ್ದು. ಅದರ ಲೆಕ್ಕ ಕೊಡಿ ನೀವು. ಶ್ರೀಗಳನ್ನ ಉಚ್ಚಾಟನೆ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗ ಭಕ್ತರು ಪ್ರಶ್ನೆ ಮಾಡ್ತಾ ಇರುವಂತದ್ದು ವಿಷಯ. ಎಸ್, ಥ್ಯಾಂಕ್ ಯು ಮಹಂತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯಕ್ಕೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.